ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ ಭವಿಷ್ಯ 9ನೇ ತಾರೀಕಿಗೆ ಮುಂದೂಡಿಕೆಯಾಗಿದೆ. ಸೆಪ್ಟೆಂಬರ್ 9ರ ಸೋಮವಾರ 2:30ಕ್ಕೆ ಮತ್ತೆ ವಿಚಾರಣೆ ಮುನ್ನೆಲೆಗೆ ಬರಲಿದೆ. ಏಕಸದಸ್ಯ ಪೀಠ ಈಗ ಮತ್ತೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿರುವಂತಹದ್ದು. ಸುದೀರ್ಘ ವಾದ ಮಂಡನೆಯ ನಂತರ ಈ ಮುಂದೂಡಿಕೆ ಆಗಿರುವಂತಹದ್ದು. ರಾಘವನ್ ಅವರು ಸುದೀರ್ಘವಾಗಿ ವಾದವನ್ನು ಮಂಡಿಸಿದ್ರು. ಈಗ ನ್ಯಾಯಾಧೀಶರು ವಾದವನ್ನು ಆಲಿಸಿ 9ನೇ ತಾರೀಕು ಮತ್ತೆ ಮುಂದೂಡಿಕೆ ಮಾಡಿದ್ದಾರೆ. ಸೆಪ್ಟೆಂಬರ್ 12ರಂದು ಅಭಿಷೇಕ್ ಮನು ಸಂಘವಿ ಅವರು ಪ್ರತ್ಯುತ್ತರವನ್ನು ಕೊಡ್ತಾರೆ. ಅಲ್ಲಿಯವರೆಗೂ ಕೂಡ ಮಧ್ಯಂತರ ರಕ್ಷಣೆ. ಮತ್ತೆ ಸಿಎಂ ಸಿದ್ದರಾಮಯ್ಯನವರಿಗೆ ತಾತ್ಕಾಲಿಕ ರಿಲೀಫ್ ಮುಂದುವರೆದಿರುವಂತಹದ್ದು. ಸಿಎಂ ಸಿದ್ದರಾಮಯ್ಯ ಅವರಿಗೆ ತಾತ್ಕಾಲಿಕ ರಿಲೀಫ್ 7 ದಿನಗಳ ಕಾಲ. ಮತ್ತೆ ಸೆಪ್ಟೆಂಬರ್ 9ನೇ ತಾರೀಕು ಇದೇ ವಿಚಾರ ಮುನ್ನೆಲೆಗೆ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದಗಳು ಮುಂದುವರಿಯುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನರಸಿಂಹಮೂರ್ತಿ, 9ನೇ ತಾರೀಕು ವಿಚಾರಣೆ ಮುಂದೂಡಿಕೆ ಆಗಿರುವಂತಹದ್ದು. ಅಲ್ಲಿಯವರೆಗೂ ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತೆ ತಾತ್ಕಾಲಿಕ ರಿಲೀಫ್ ಮುಂದುವರಿಕೆ ಆಗಿದೆ. ಡೀಟೇಲ್ಸ್ ಕೊಡೋದಾದ್ರೆ ಪ್ರೇಮ್, ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಿಕ್ಕಿದಂತಹ ಆ ಒಂದು ತಾತ್ಕಾಲಿಕ ರಿಲೀಫ್ ಇದೇ ತಿಂಗಳ 9ನೇ ತಾರೀಕಿನವರೆಗೂ ಕೂಡ ಮುಂದುವರೆದಂತೆ ಕಂಡು ಬರ್ತಿದೆ. ಕಾರಣ ಇಷ್ಟೇ, ಕೋರ್ಟ್ನ ಕಲಾಪವನ್ನು 9ನೇ ತಾರೀಕಿಗೆ ನೆಕ್ಸ್ಟ್ ಮುಂದೂಡಲಾಗಿದೆ. ಇವತ್ತು ರಾಘವನ್ ಅವರು ತಮ್ಮ ವಾದವನ್ನು ಮಂಡನೆ ಮಾಡಿದಂತಹ ಬಳಿಕ ಎಜಿ ಶಶಿಕಿರಣ್ ಶೆಟ್ಟಿ ಅವರು ಮುಂದಿನ ಸೋಮವಾರ ನನ್ನ ಒಂದು ವಾದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಕೇಳ್ತಾರೆ. ಈ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಇದು ಸಾಧ್ಯವಿಲ್ಲ, ಗುರುವಾರದ ಒಳಗೆ ನಾನು ಈ ಒಂದು ಅರ್ಜಿಯನ್ನು ಇತ್ಯರ್ಥ ಮಾಡಬೇಕು, ಈಗಾಗಲೇ ಸಾಕಷ್ಟು ಸಮಯವನ್ನು ಎಲ್ರಿಗೂ ಕೂಡ ಕೊಟ್ಟಿದ್ದೀನಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾರೆ. ಆ ಸಂದರ್ಭದಲ್ಲಿ ಆನ್ಲೈನಲ್ಲಿ ಅಪಿಯರ್ ಆಗಿದ್ದಂತಹ ಅಭಿಷೇಕ್ ಮನು ಸಿಂಘವಿ ಅವರು ಎಜಿಯವರ ವಾದದ ಬಳಿಕ ನನಗೆ ಪ್ರತಿವಾದವನ್ನು ಮಾಡೋದಕ್ಕೆ, ಮಂಡನೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಡಬೇಕು. ಯಾಕಂತ ಹೇಳಿದ್ರೆ ಇಡೀ ಕ್ಯಾಬಿನೆಟ್ನ ನಿರ್ಣಯ ಏನಿದೆ, ಕ್ಯಾಬಿನೆಟ್ನ ತೆಗೆದುಕೊಂಡಂತಹ ನಿರ್ಣಯಗಳು ಎಜಿಯವರ ವರದಿಯನ್ನು ಆಧರಿಸಿದೆ. ಹೀಗಾಗಿ ಎಜಿಯವರ ಒಂದು ಮಂಡನೆ ಬಳಿಕ, ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರ ವಾದದ ಬಳಿಕ ನನಗೆ ಪ್ರತಿವಾದವನ್ನು ಮಂಡನೆ ಮಾಡೋದಕ್ಕೆ ಅವಕಾಶವನ್ನು ಕೊಡಬೇಕು ಅಂತೇಳಿ ಕೇಳಿದ್ರು. ಹೀಗಾಗಿ ಅರ್ಜಿಯ ವಿಚಾರಣೆಯನ್ನು ಇದೇ ತಿಂಗಳ 9ನೇ ತಾರೀಕಿಗೆ ಮುಂದೂಡಲಾಗಿದೆ. 9ನೇ ತಾರೀಕು ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಅವತ್ತು ವಾದವನ್ನು ಮಂಡನೆ ಮಾಡಲಿದ್ದಾರೆ. ಅದಾದ ಬಳಿಕ 12ನೇ ತಾರೀಕು ಅಭಿಷೇಕ್ ಮನು ಸಿಂಘವಿ ಅವರು ಪ್ರತಿವಾದವನ್ನು ಮಂಡನೆ ಮಾಡಲಿದ್ದಾರೆ. ಅದಾದ ಬಳಿಕ ಮಾನ್ಯ ನ್ಯಾಯಮೂರ್ತಿಗಳು ಈ ಪ್ರಕರಣದಲ್ಲಿ ಒಂದು ಆದೇಶವನ್ನು ಪ್ರಕಟ ಮಾಡ್ತಕ್ಕಂತಹ ಸಾಧ್ಯತೆ ಇದೆ. ಅಲ್ಲಿಯವರೆಗೂ ಕೂಡ ಈ ಒಂದು ಸ್ಥಳೀಯ ನ್ಯಾಯಾಲಯಗಳು ಅಂದರೆ ಲೋಕಲ್ ಕೋರ್ಟ್ಗಳಲ್ಲಿ ಇದ್ದಂತಹ ಅರ್ಜಿಯ ವಿಚಾರಣೆ ಏನಿತ್ತು, ಅದರ ಆದೇಶದ ಬಾಕಿ ಏನಿತ್ತು, ಅದಕ್ಕೆ ತಾತ್ಕಾಲಿಕವಾಗಿ ತಡೆ ಕೊಡುವ ಕೆಲಸವನ್ನು ನ್ಯಾಯಾಲಯ ಹೈಕೋರ್ಟ್ ಮುಂದುವರಿಸಿದೆ. ಈ ಪ್ರಾಸಿಕ್ಯೂಷನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಷೇಕ್ ಮನು ಸಿಂಘವಿ ಅವರು 12ನೇ ತಾರೀಕು ಪ್ರತಿವಾದವನ್ನು ಮಂಡಿಸ್ತಾರೆ. ಅವತ್ತೇನೆ ಒಂದು ಬಿಗ್ ಡೇ ಆಗಬಹುದಾ ಅಂಥೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಪ್ರಾಸಿಕ್ಯೂಷನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಪ್ರೇಮ್, ಅಲ್ಲಿಗೆ ನೆಕ್ಸ್ಟು ಸೋಮವಾರ, ಮುಂದಿನ ವಾರ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ವಾದ ಮಂಡನೆಯನ್ನು ಮಾಡಲಿದ್ದಾರೆ. ಅಂದರೆ ಅವತ್ತು ಕ್ಯಾಬಿನೆಟ್ನ ನಿರ್ಣಯ ಏನಿತ್ತು, ಕ್ಯಾಬಿನೆಟ್ನ ಅಜೆಂಡಾ ಏನಿತ್ತು, ರಾಜ್ಯಪಾಲರು ನೀಡಿದಂತಹ ಆ ಒಂದು ಪ್ರಾಸಿಕ್ಯೂಷನ್ ಏನಿದೆ ಅದು ಹೇಗೆ ಕಾನೂನು ಬಾಹಿರ ಅನ್ನೋ ನಿಟ್ಟಿನಲ್ಲಿ ಅಡ್ವೊಕೇಟ್ ಜನರಲ್ ಅವರು ಒಂದಷ್ಟು ವಾದವನ್ನು ಮಂಡನೆ ಮಾಡಲಿದ್ದಾರೆ. ಅದಾದ ಬಳಿಕ ಇದೀಗ ಅಭಿಷೇಕ್ ಮನು ಸಿಂಘವಿ ಅವರು ಕೂಡ ಒಂದಷ್ಟು ಸಮಯವನ್ನು ಕೇಳ್ಕೊಂಡಿದ್ದಾರೆ. ಕಾರಣ ಇಷ್ಟೇ, ಅಭಿಷೇಕ್ ಮನು ಸಿಂಘವಿ ಅವರು ಕಾರಣವನ್ನು ಕೇಳಿರೋದಕ್ಕೆ ಇದೀಗ ಅಡ್ವೊಕೇಟ್ ಜನರಲ್ ಅವರ ವಾದ ಮೊದಲು ಮುಗಿಯಬೇಕು, ಅದಾದ ಬಳಿಕ ನಾನು ನನ್ನ ವಾದವನ್ನು ಮಂಡನೆ ಮಾಡ್ತೀನಿ. ಕಾರಣ ಇಷ್ಟೇ, ಇಲ್ಲಿ ಅವತ್ತಿನ ಸಚಿವ ಸಂಪುಟದ ವರದಿ ಏನಿದೆ ಅದು ಅಡ್ವೊಕೇಟ್ ಜನರಲ್ ಅವರ ನಿರ್ಣಯ ಅವರ ವರದಿ ಮೇಲೆ ಕ್ರೋಢೀಕರಣವಾಗಿದೆ, ಆದರೆ ಅವರ ವರದಿ ಮೇಲೆ ನಿಂತಿದೆ. ಹೀಗಾಗಿ ಅವರ ವಾದ ಮೊದಲು ಮುಗಿಯಲಿ ಅನ್ನೋ ಅಭಿಪ್ರಾಯಕ್ಕೆ ಇದೀಗ ಅಭಿಷೇಕ್ ಮನು ಸಿಂಘವಿ ಅವರು ಬಂದಂತೆ ಕಾಣಿಸ್ತಿದೆ. ಇದೇ ವಿಚಾರವಾಗಿ ಮುಂದಿನ ವಾರ ವಿಚಾರಣೆ ನಡೆಯಲಿದೆ, ಮುಂದಿನ ಸೋಮವಾರ. ಅದಾದ ಬಳಿಕ ಅವತ್ತೇ ಏನಾದರೂ ಸಮಯಾವಕಾಶವಿದ್ದರೆ ಅಭಿಷೇಕ್ ಮನು ಸಿಂಘವಿ ಅವರು ಅಪಿಯರ್ ಆಗ್ತಾರೋ ಗೊತ್ತಿಲ್ಲ. 12ನೇ ತಾರೀಕು ಸಮಯವನ್ನು ಕೇಳಿದ್ದಾರೆ. ಬಹುಶಃ ಮುಂದಿನ ವಾರದಲ್ಲಿ ಸಿಎಂ ರವರ ಈ ಒಂದು ಅರ್ಜಿ ಏನಿದೆ ಇದು ಇತ್ಯರ್ಥವಾಗ್ತಕ್ಕಂತಹ ಸಾಧ್ಯತೆ ಇದೆ.